ದೇಶದ ಅತ್ಯಂತ ಪ್ರಮುಖ ನಾಯಕರು ಮತ್ತು ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ಕೇವಲ ತಮ್ಮ ಸ್ವಪ್ರತಿಭೆಯಿಂದಲೇ ಅನೇಕ ಪ್ರಮುಖ ಜವಾಬ್ದಾರಿ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಅವರು ದೇಶದ ಪ್ರಧಾನಿಯವರಿಗೆ ತಲುಪಿದರು. ಬಹುತೇಕವಾಗಿ ಅವರಿದ್ದಂತಹ ಸ್ಥಾನಗಳನ್ನು ಯಾವ್ಯಾವ ಜವಾಬ್ದಾರಿ ಸ್ಥಾನ ಇತ್ತು ಆ ಜವಾಬ್ದಾರಿ ಸ್ಥಾನ ಎಲ್ಲ ಸ್ಥಾನವನ್ನು ಅಲಂಕರಿಸಿದವರು ಕಮ್ಮಿ. ಪ್ರಧಾನಮಂತ್ರಿಗಳಾಗಿರ್ತಾರೆ, ಆದರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿರೋದಿಲ್ಲ. ಈ ಥರದ ಅನೇಕ ಸಂಗತಿಗಳಿದಾವೆ. ಆದರೆ ಎಲ್ಲಾ ಸ್ಥಾನಗಳನ್ನ ತುಂಬಿರುವಂಥದ್ದು. ಅವರು ಹಣಕಾಸು ಇಲಾಖೆ ಕಾರ್ಯದರ್ಶಿ ಆಗಿದ್ದರು, ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು, ವರ್ಲ್ಡ್ ಬ್ಯಾಂಕ್ ನಲ್ಲಿ ಇದ್ರು, ಅದರ ಮುಖ್ಯಸ್ಥರಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಆದ್ರು, ಫೈನಾನ್ಸ್ ಸೆಕ್ರೆಟರಿ ಆಗಿದ್ರು, ಅದಾದ ನಂತರ ಪ್ರಧಾನಮಂತ್ರಿ. ಇದು ಕೇವಲ ಪ್ರತಿಭೆ ಮತ್ತು ಅತ್ಯಂತ ಸಾಮಾನ್ಯ ಒಂದು ಕುಟುಂಬದಿಂದ ಬಂದು ಈ ಹಂತಕ್ಕೆ ತಲುಪಿದಂತಹ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಧೀಮಂತ ನಾಯಕ. ಅವರು ಪ್ರತಿಭೆ ಮತ್ತು ಆರ್ಥಿಕ ವಿಷಯದಲ್ಲಿ ಜ್ಞಾನ ಅನ್ಕಂಪೇರಬಲ್ ಆಗಿತ್ತು. ಬಹುತೇಕ ಅವರ ಈ ಜ್ಞಾನದಿಂದಲೇ ಅವರು ಅತ್ಯಂತ ಸಂಯಮದಿಂದ ರಾಜಕೀಯ ಭಿನ್ನಾಭಿಪ್ರಾಯಗಳು, ಆರ್ಥಿಕ ವಿಷಯಗಳಲ್ಲಿ ಕೂಡ ಕೆಲವು ವಿಷಯಗಳಲ್ಲಿ ನಮ್ಮ ಪಕ್ಷಕ್ಕೆ ಅವರ ದೇಶ ಕಂಡಂತ ಶ್ರೇಷ್ಠ ಆರ್ಥಿಕ ತಜ್ಞ ಸಜ್ಜನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನ ನಮಗೆಲ್ಲರಿಗೂ ಕೂಡ ಆಘಾತ ತಂದಿದೆ ಮತ್ತು ಇಡೀ ದೇಶ ಇವತ್ತು ದುಃಖದಲ್ಲಿ ಮುಳುಗಿದೆ. ಒಬ್ಬ ವ್ಯಕ್ತಿ ಇಲ್ಲದೇ ಇರುವಾಗ ಅವರ ಮಹತ್ವ ಗೊತ್ತಾಗ್ತದೆ, ಮಾಡಿದಂಥ ಕೆಲಸಗಳು ಸ್ಮರಣೆಗೆ ಬರ್ತವೆ. ಮನಮೋಹನ್ ಸಿಂಗ್ ಅವರು ಸಾಧಾರಣ ರಾಜಕಾರಣಿ ಅಲ್ಲ. ಪ್ರೊಫೆಸರ್ ಆಗಿ ಆರ್ಥಿಕ ತಜ್ಞೆಯನ್ನು ಪಡೆದು ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ, ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಅಪಾರವಾದ ಅನುಭವದಿಂದ ಅವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರನ್ನ ಫೈನಾನ್ಸ್ ಮಂತ್ರಿಗಳು ಮಾಡಿದರು. ಒಂದು ಮಾತು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವತ್ತಿನ ಆರ್ಥಿಕ ಸಚಿವ ಮನಮೋಹನ್ ಸಿಂಗ್ ಅವ್ರಿಗಾಗಲಿ, ಅವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರಿಗಾಗಲಿ ಯಾವುದೇ ರೀತಿಯ ರಾಜಕೀಯ ಬ್ಯಾಗೇಜ್ ಇರಲಿಲ್ಲ. ಅವ್ರಿಗೆ ರಾಜಕೀಯ ಹೊರೆ ಇರಲಿಲ್ಲ. ಮುಕ್ತವಾದಂಥ ಮನಸ್ಸು, ವಿಚಾರ ಇದ್ದಿದ್ದರಿಂದ ಸ್ಥಾಪಿತವಾಗಿರುವಂಥ ವ್ಯವಸ್ಥೆಯನ್ನು ಅಮೂಲ್ಯಗ್ರಹವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಯಿತು. ಆಕಸ್ಮಿಕವಾಗಿರುವಂಥ ನಾಯಕರಂತ ಹೇಳಿ ನಾವು ಬಿಂಬಿಸ್ತೇವೋ ಅವರಿಂದ ಅಸಾಧಾರಣವಾದ ಕೆಲಸಗಳಾಗ್ತವೆ. ಯಾಕಂದರೆ ರಾಜಕೀಯ ಯಾವುದೇ ಕಟ್ಟುಪಾಡು ಮತ್ತು ಅದರ ಒತ್ತಡ ಅಥವಾ ಹಿನ್ನೆಲೆ ಇರಲ್ಲ. ಆರ್ಥಿಕವಾಗಿ ಅಮೂಲ್ಯಗ್ರಹವಾದಂಥ ಬದಲಾವಣೆಯನ್ನು ಅವ್ರು ಮಾಡಿದರು. ಜಾಗತೀಕರಣ, ಉದಾರೀಕರಣ ಅವರು ಅವತ್ತಿನ ದಿನಮಾನಗಳಲ್ಲಿ ಮಾಡಿದ್ರಿಂದ ವಿದೇಶಿ ಬಂಡವಾಳ ಹೆಚ್ಚಾಯಿತು, IMFನ ನೆರವು ಕೂಡ ಸಿಕ್ತು, ರಾಜಕೀಯ ದಿವಾಳಿ ಅಂಚಿನಲ್ಲಿದ್ದ ದೇಶವನ್ನು ಉಳಿಸಿದರು. ಮತ್ತು ಉದಾರೀಕರಣದಿಂದ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಸಣ್ಣ, ಮಧ್ಯಮ ಮತ್ತು ದೊಡ್ಡ ಉದ್ಯಮಗಳಿಗೆ ಭಾಳ ದೊಡ್ಡ ಪ್ರೋತ್ಸಾಹ ಸಿಕ್ತು. ಒಂದು ಆರ್ಥಿಕ ಶಿಸ್ತನ್ನು ಸರ್ಕಾರನಲ್ಲಿ ಅವ್ರು ತಂದಿದ್ರು. ಫಿಸಿಕಲ್ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ನಮ್ಮಿಂದ ಅಗಲಿದ್ದಾರೆ. ಅಜಾತ ಶತ್ರು ಎಂದೇ ಪ್ರಖ್ಯಾತಗೊಂಡಿದ್ದಂಥ ಮಾಜಿ ಪ್ರಧಾನಮಂತ್ರಿಗಳ ಒಂದು ಅಗಲಿಕೆ ನಾಡಿನ, ದೇಶದ ಅಸಂಖ್ಯಾತ ಹಿಂಬಾಲಕರು ಬಹಳ ನೋವನ್ನು ಪಟ್ಟಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇನೆ. ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ನಮ್ಮಿಂದ ಅಗಲಿದ್ದಾರೆ. ಹಿರಿಯ ಮುತ್ಸದ್ದಿ, ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅರ್ಥಶಾಸ್ತ್ರಜ್ಞ, ಮಾಜಿ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿದ್ದಾರೆ. ಭಾರತದ ಅರ್ಥವ್ಯವಸ್ಥೆಯನ್ನು ಹಳಿಗೆ ತರೋದ್ರೊಳಗಡೆ ಅವ್ರು ತೆಗೆದುಕೊಂಡಂಥ PV ನರಸಿಂಹರಾವ್ ಅವರ ಜೊತೆಯಲ್ಲಿ ಅವ್ರು ತೆಗೆದುಕೊಂಡಂಥ ಆರ್ಥಿಕ ನೀತಿಯೂ ಕೂಡ ಒಂದು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಸಂಗತಿ. 6 ದಶಕಗಳಿಗೂ ಹೆಚ್ಚು ಕಾಲ ನಾವು ರಷ್ಯಾ ಮಾದರಿಯನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕಟ್ಟೋ ಪ್ರಯತ್ನ ಮಾಡಿದ್ವಿ. ಆದರೆ ಅದು ವಿಫಲ ಆಗ್ತಾ ಇದೆ ಅಂತ ಅನುಭವಕ್ಕೆ ಬಂದ ನಂತರ ಮುಕ್ತ ಆರ್ಥಿಕ ವ್ಯವಸ್ಥೆಯ ಕಡೆಗೆ ಭಾರತ ಹೊರಳೋದಕ್ಕೆ ಇವರು ಕೂಡ ಒಬ್ಬರು ಪ್ರಮುಖ ಕಾರಣ ಅಂತ ಮನಮೋಹನ್ ಸಿಂಗ್ ಅವರು ವಯೋಸಹಜವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ
ಶಕ್ತಿಯನ್ನು ನೀಡಲಿ. ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು. ಅವರ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ. ಉಳಿದೆಲ್ಲ ಸಂಗತಿಗಳು ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ಲಸ್ಸು ಮೈನಸ್ಸು ಇದ್ದೇ ಇರ್ತವೆ. ಇಂಥ ಸಂದರ್ಭಗಳಲ್ಲಿ ಒಳ್ಳೆಯದನ್ನಷ್ಟೇ ನೆನಪಿಸ್ಕೊಳ್ಬೇಕು. ಅಷ್ಟು ಹೇಳಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಇವತ್ತು ಇಡೀ ದೇಶನೆಲ್ಲ, ಇಡೀ ಪ್ರಪಂಚನೇ ಮಾತನಾಡಬೇಕು. ಅಮೇರಿಕಾಗೆ ತುಂಬ ಕಷ್ಟದ ದಿನಗಳು ಬಂದಾಗ ಮನಮೋಹನ್ ಸಿಂಗ್ ಅವರ ಸಲಹೆ ಕೇಳಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಂಥ ದೇಶ ಒಂದು ಅಮೇರಿಕ. ಅಂಥ ಒಂದು ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಿದ್ದು 10 ವರ್ಷ ಆಡಳಿತ ಮಾಡಿದ್ದು ಯಾರೂ ಮರೆಯೋದಕ್ಕಾಗಲ್ಲ. ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಂಥವರು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸರಿತೂಗಿಸ್ಕೊಂಡು ಹೋಗೋಂಥ ವ್ಯಕ್ತಿ ಮತ್ತೆ ಹುಟ್ಟು ಬರಲಿ. ವಿಶ್ವ ನಾಯಕ, ಪ್ರತಿಮ ನಾಯಕ ನಮ್ಮ ದೇಶಕ್ಕೆ ಅದ್ಭುತ ಕೊಡುಗೆಗಳನ್ನು, ಒಂದು ಭಾರತವನ್ನು ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಲಿಕ್ಕೆ ಕಾರಣಕರ್ತರಾದಂಥ ವಿವಿಧ ಸ್ಥಾನಗಳಲ್ಲಿ ಪ್ರಧಾನಿ ಸ್ಥಾನ, ಆರ್ಥಿಕ ಸಚಿವರಾಗಿ, ಈ ವಿವಿಧ RBI ಈ ರೀತಿ ಹಲವಾರು ಸಂಸ್ಥೆಗಳಲ್ಲಿ ಅವಿರತವಾಗಿ ದುಡಿದು ನಮ್ಮ ದೇಶಕ್ಕೆ ಉತ್ತಮ ಭವಿಷ್ಯನ ಕೊಟ್ಟಂಥ ಮಹಾನ್ ನಾಯಕ ಇನ್ನಿಲ್ಲ. ಅಂಥ ಮಹಾನ್ ನಾಯಕನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮತ್ತೊಮ್ಮೆ ಅವರು ಹುಟ್ಟು ಬರಲಿ. ನಿಜಕ್ಕೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಮಾಜಿ ಪ್ರಧಾನಿಯಾದಂಥ ಮನಮೋಹನ್ ಸಿಂಗ್ ಅವರು.